ನಮಸ್ಕಾರ ರೀ ಕರ್ನಾಟಕ, ಶುಭೋದಯ ಎಲ್ಲರಿಗೂ. ಯಾರ್ಯಾರು ಹೊಸದಾಗಿ ನನ್ನ ಚಾನಲ್ಲಿಗೆ ವಿಸಿಟ್ ಮಾಡ್ಲಿತ್ತಿರಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಲ್ಲ. ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿರಿ ಒಂದು ಲೈಕ್ ಹಾಕ್ರಿ, ಮಜಾ ಬರ್ತದೆ. ಇನ್ನು ಲೈಕ್ ಮಾಡಿ ಹಾಗೆ ಬಿಟ್ರೆ ಹೆಂಗೆ ರೀ, ಒಂದು ಕಮೆಂಟ್ ಹಾಕಿಬಿಡ್ರಲ್ಲ, ನಾನು ರಿಪ್ಲೈ ಹಾಕ್ಬಿಡ್ತೀನಿ. ಇನ್ನು ಯಾರು ಕಮೆಂಟ್ ಮಾಡ್ತೀರಿ ಹಾಗೆ ನಿಮ್ಮ ಫ್ಯಾಮ್ಲಿ ಸರ್ಕಲ್ನಾಗ ಫ್ರೆಂಡ್ ಸರ್ಕಲ್ನಾಗ ಶೇರ್ ಮಾಡ್ರಲ್ಲ, ಮೋಟಿವೇಶನ್ ಸಿಗ್ತದೆ. ಈಗ ಬ್ಯಾಸ್ಗೆ ಇದ್ದ ಸಲಗ ನಾ ಬಟ್ರ್ ಮಿಲ್ಕ್ ಮತ್ತು ಒಂದು ಜ್ಯೂಸ್ ಫ್ರೂಟ್ಸ್ ಕಂಪಲ್ಸರಿ. ಫ್ರೂಟ್ಸರ ಯಾವಾಗಲೂ ಹಾಕ್ತೀನಿ. ಈಗ ಜ್ಯೂಸ್ ಒಂದು ಇನ್ಕ್ಲೂಡ್ ಮಾಡೀನಿ ರೀ. ಇವತ್ತು ಬಟ್ರ್ ಮಿಲ್ಕ್ ಬ್ಯಾಡ್ ಅಂದನ್ ರಿತ್ವಿಕ, ಅದ್ರ ಸಲಗ ವಾಟರ್ ಮಿಲನ್ ಜ್ಯೂಸ್ ಹಾಕೀನಿ. ಹುಡುಗರು ಅವ್ರದವರು ಮುಂಜಾನೆ ಎದ್ದು ಸ್ನಾನ ಮುಗಿಸ್ಕೊಂಡು ಪೂಜೆ ಮಾಡಿ ರೆಡಿಯಾಗಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಖುಷಿಲೇ ಸ್ಕೂಲಿಗೆ ರೆಡಿಯಾಗಿ ಹೋಗ್ತಿರ್ತಾರೆ. ಅವ್ರ ಜೊತೆ ಸ್ವಲ್ಪ ಮಾತಾಡಿ ನಕ್ಕೋತ ಅವರಿಗೆ ಸ್ಕೂಲಿಗೆ ಕಳ್ಸಿದ ಮೇಲೆ ಮನೆ ಸ್ವಲ್ಪ ಸೈಲೆಂಟ್ ಆಗ್ತದೆ ನೋಡ್ರಿ. ನಾನು ನಿಮಗೆ ಮೊದಲೇ ಹೇಳ್ದಂಗೆ ದಿನ ನನ್ನ ಮೈಂಡ್ನಾಗ ಒಂದೇ ಇರ್ತದೆ. ಏನಪ್ಪ ಅಂತಂದ್ರೆ ಅವರಿಗೆ ನಗಸ್ಕೊತ ಕಳಿಸ್ಬೇಕು, ಅವ್ರ ಸ್ಕೂಲಿಗೆ ನಕ್ಕೋತ ಹೋಗ್ಬೇಕು. ಅವ್ರ ಸ್ಕೂಲಿಗೆ ಹೋಗೋತನ ಎಷ್ಟು ಸಿಟ್ಟು ಬಂದ್ರೂ ಅವ್ರಿಗೇನೋ ಅನ್ಲಾರ್ದಂಗೆ ಜಸ್ಟ್ ಜೋಕ್ ಮಾಡ್ಕೋತ ನಕ್ಕೋತ ಅವ್ರಿಗೆ ರೆಡಿ ಮಾಡಿ ಕಳ್ಸೋದೇ ನಂದೊಂದು ಗೋಲ್ ಅನ್ಕೋರಿ ಅವತ್ತಿನ ದಿನದ್ದು. ಅದ್ರಾಗ ನಮ್ಮ ಹಾರ್ದಿಕ್ ಹ್ಯಾಂಡಲ್ ಮಾಡೋದು ಫುಲ್ ಸ್ಪೆಷಲ್ ನನಗೆ. ಅವ್ರು ಒಂದು ಸರ್ತಿ ಸ್ಕೂಲಿಗೆ ಹೋದ್ಮೇಲೆ ಮನೆಗೆ ವಾಪಸ್ ಬಂದಮೇಲೆ ಹೆಂಗೆ ಅನ್ನಿಸ್ತಂದ್ರೆ ಫುಲ್ ಸೈಲೆಂಟ್, ಜಗ್ಗಿ ತುಫಾನ್ ಬಂದು ನಿಂತು ಹೋದಂಗೆ ಅನ್ನಿಸ್ತದೆ. ಅವರಿಗೆ ಬಿಟ್ಟು ಬಂದಮೇಲೆ ನೆಕ್ಸ್ಟ್ ನನ್ನ ರೂಟೀನ್ ಸ್ಟಾರ್ಟ್ ಆಗ್ತಾವೆ. ಕ್ಲೀನಿಂಗ್, ಫ್ರೆಶ್ ಅಪ್, ಬ್ರೇಕ್ಫಾಸ್ಟ್ ಮಾಡೋದು, ಟೀ ಮಾಡ್ಕೊಂಡು ಕುಡಿಯೋದು. ನಾ ಟೀ ಮಾಡ್ಕೊಂಡು ಕುಡಿಬೇಕಾದ್ರೆ ಭಾಳ ರಿಲ್ಯಾಕ್ಸ್ ಆಗ್ತೀನಿ ರೀ. ಹಿಂಗೆ ಇವತ್ತಿನ ನನ್ನ ಮಾರ್ನಿಂಗ್ ಪೀಸ್ಫುಲ್ಲ ಮತ್ತು ಬ್ಯೂಟಿಫುಲ್ ಐತ್ರಿ. ನನಗೇನು ಅನ್ನಿಸ್ತಪ್ಪ ಅಂತಂದ್ರೆ ಒಬ್ಬ ಅಮ್ಮನ ದಿನ ಆಕೆ ಮುಂಜಾನೆ ಕಣ್ಣು ತೆರೆದ್ರಪ್ಲೆ ಸ್ಟಾರ್ಟ್ ಆಗ್ತದೇನೋ ಅಂತ. ಮತ್ತು ನಿದ್ದೆ ಎಚ್ಚರ ಆಗೋದಕ್ಕಿಂತ ಮೊದಲೇ ಅಮ್ಮಂದು ಜವಾಬ್ದಾರಿಗಳು ಎದ್ದು ಕುಂತಿರ್ತಾವೇನೋ ಅಂತ. ಯಾಕಂದ್ರೆ ಎಲ್ಲರೂ ಹೇಳೋದಕ್ಕಿಂತ ಮೊದಲೇ ತಾಯಿ ತನ್ನ ದಿನ ಸ್ಟಾರ್ಟ್ ಮಾಡ್ತಾಳೆ ಸೈಲೆಂಟಾಗಿ, ಯಾರಿಗೂ ಗೊತ್ತೇ ಆಗಲ್ಲ. ಅಮ್ಮಗೆ ಸಂಡೇನೂ ಇಲ್ಲ, ಮುಂಡೇನೂ ಇಲ್ಲ, ಹಾಲಿಡೇ ಅಂತೂ ನಾಟ್ ಪಾಸಿಬಲ್. ಆದರೂ ಅಮ್ಮನ ಮುಖದಾಗ ಯಾವಾಗಲೂ ನಗು ಇರ್ತದೆ ನೋಡ್ರಿ. ಒಬ್ಬ ಗೃಹಿಣಿ ಅಡುಗೆ ಮಾಡ್ತಾಳೆ, ಮನೆ ನೋಡ್ತಾಳೆ, ಮಕ್ಕಳಿಗೆ ಬಳಸ್ತಾಳೆ. ಆದ್ರೆ ಆ ಕೆಲಸಗಳಿಗೆ ಸ್ಯಾಲ್ರಿನೇ ಇಲ್ಲರಿ. ಆದರೂ ಆಕಿನ ಪ್ರೀತಿ ಮಾತ್ರ ಫುಲ್ಲು ಕಾಸ್ಟ್ಲಿ. ಗೃಹಿಣಿ ಕೇವಲ ಮನೆ ನೋಡ್ಕೊಳ್ಳೋಳಲ್ಲ, ಅವಳು ಮನೆಯ ಹೃದಯ, ಮಕ್ಕಳಿಗೆ ಮೊದಲ ಶಿಕ್ಷಕಿ, ಮನೆಗೆ ಶಾಂತಿ ತರುವ ರಕ್ಷಕಿ. ಕೆಲವೊಮ್ಮೆ ಅವಳು ದಣಿದಿರಬಹುದು, ಆದರೆ ಅವಳು ನಿಲ್ಲೋದಿಲ್ಲ, ಏಕೆಂದರೆ ಅವಳ ಪ್ರೀತಿಯೇ ಅವಳಿಗೆ ಶಕ್ತಿ. ಎಲ್ಲ ತಾಯಂದ್ರಿಗೂ ಒಂದು ಮಾತು ಹೇಳ್ಬೇಕಲ್ಲಿತ್ತೀನಿ ರೀ, ನೀವು ಮಾಡೋ ಪ್ರತಿಯೊಂದು ಸಣ್ಣ ಕೆಲಸನೂ ಇಂಪಾರ್ಟೆಂಟೇ ರೀ. ನಿಮ್ಮ ವ್ಯಾಲ್ಯೂ ಫಸ್ಟ್ ನೀವು ಅರ್ಥ ಮಾಡ್ಕೋಬೇಕ್ರಿ. ಆಜು ಬಾಜುದವ್ರು ಏನಂತಾರೆ, ಅವ್ರು ಹಂಗಂತಾರೆ, ಇವ್ರು ಹಂಗಂತಾರೆ, ತಲೆನೇ ಕೆಡಿಸ್ಕೋಬೇಡ್ರಿ. ನೀವು ನಿಮ್ಮ ಮನೆಗೆ ಬೆನ್ನೆಲುಬಿದ್ದಂಗೆ, ಅದಕ್ಕೆ ನಿಮ್ಮ ಲೈಫ್ ಭಾಳ ಇಂಪಾರ್ಟೆಂಟ್. ಅದಕ್ಕೆ ಸ್ವಲ್ಪ ಟೈಮ್ ನಿಮ್ಮ ಸಲಗ, ನಿಮ್ಮ ಸೆಲ್ಫ್ ಕೇರ್ ಸಲಹೆನೂ ತೊಗೋರಿ. ರಿಲ್ಯಾಕ್ಸೇಷನ್ ಎಕ್ಸರ್ಸೈಸ್ ನಾವು ಹಿಂಗೆ ದಿನ ಸ್ವಲ್ಪ ತನ 4 ಜನ ಒಂದು ಕಡೆ ಕುಂತು ನಗೋದು, ಒಬ್ರಿಗೊಬ್ರು ಕಾಲು ಎಳೆಯೋದು, ಮಜಾಕ್ ಮಾಡೋದು, ಅವ್ರ ಬಗ್ಗೆ ನಾವು ಕೇಳೋದು, ನಮಗೆ ಅನಿಸಿದ್ರ ಬಗ್ಗೆ ಅವ್ರಿಗೆ ಹೇಳೋದು ಕಾಮನ್. ಇದು ಖಜಾನ ಅಲ್ಲ, ಬಟ್ ಇದು ಖಜಾನನೇ. ಹುಡುಗರು ಸ್ಕೂಲಿಗೆ ಹೋಗೋ ಹೊತ್ತಿಗೆ, ಡ್ಯೂಟಿಗೆ ಹೋಗೋ ಹೊತ್ತಿಗೆ ಬೇಕಾದ್ರೆ ಇದೇ ಗಂಟೆ. ಯಾಕಂದರೆ ಅದರೊಳಗೆ ಇಸ್ತ್ರಿ ಬಟ್ಟೆ ಇರ್ತಾವೆ. ಸೊ ದಿಸ್ ಇಸ್ ಕಾಲ್ಡ್ ಖಜಾನ.
ಬಿಸಿ ಬಿಸಿ ವೆಜಿಟೇಬಲ್ ಪಲಾವರ ಅನ್ಕೋರಿ, ಬಿರಿಯಾನಿಯರ ಅನ್ಕೋರಿ, ಕಲರ್ ರೈಸರ ಅನ್ಕೋರಿ, ಮಶ್ರೂಮ್ ರೈಸರ ಅನ್ಕೋರಿ, ನಿಮಗೆ ಏನು ಬೇಕದ ಅನ್ಕೋರಿ. ಒಟ್ಟು ಉಣಪ್ಲೆ ಆಗ್ಯದ, ಕಲರ್ ಆಗ್ಯದ. ಬರ್ರಿ ಎಲ್ಲರೂ ಊಟ ಮಾಡಿ ಮಲ್ಕೊಂಡ್ಬಿಡಮ್. ಟೇಸ್ಟಿ ಹಾಗೆ ರೈಸ್ ಮಸ್ತ್ ಮಸ್ತಿಗದ. ಸುಮ್ಮನೆ ಖರೆ ಅಂಜ್ಬೇಡ. ಇದೇ ನೋಡ್ರಿ ನನ್ನ ದಿನಚರಿ. ಸಣ್ಣ ಸಣ್ಣ ಕ್ಷಣಗಳನ್ನಾಗ ದೊಡ್ಡ ದೊಡ್ಡ ಖುಷಿ ಹುಡುಕದೆ ನನ್ನ ಬದುಕು, ನನ್ನ ಜೀವನ, ನನ್ನ ಕುಟುಂಬದ ಸಲುವಾಗಿ. ಐ ಹೋಪ್ ನಿಮಗೆಲ್ಲ ಇವತ್ತಿನ ಬ್ಲಾಗ್ ಇಷ್ಟ ಆಗ್ಯದ ಅನ್ಕೋತೀನಿ. ಯಾರ್ಯಾರಿಗೆ ಇಷ್ಟ ಆಗ್ಯದ ದಯವಿಟ್ಟು ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ.